ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವದನ್ಯ ವ್ಲಾಗ್ಸ್. ನಾನಿವತ್ತು ನಿಮಗೆ ಬೀಳೋವಂಥ ಕನಸುಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದರಲ್ಲೂ ಈ ನವರಾತ್ರಿ ಟೈಮಲ್ಲಿ ಬೀಳೋವಂಥ ಕನಸುಗಳು ತುಂಬಾ ವಿಶೇಷವಾಗಿರುತ್ತೆ. ಸೊ ಅದರಿಂದ ಕನಸುಗಳಿಗೆ ಏನು ಅರ್ಥ ಇರುತ್ತೆ ಅನ್ನೋದು ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡೋಣ. ನಿಮ್ಮ ಕನಸಿನಲ್ಲಿ ದುರ್ಗಾದೇವಿ, ಕಮಲದ ಹೂ ಅಥವಾ ಸಿಂಹ ಕಂಡ್ರೆ ಏನಾಗುತ್ತೆ ಅಂತ ಹೇಳ್ತೀನಿ. ಈ ಕನಸುಗಳು ನಿಮ್ಮ ಜೀವನವನ್ನೇ ಬದಲಾಯಿಸ್ಬಿಡುತ್ತೆ. ಸ್ವಪ್ನಶಾಸ್ತ್ರದ ಪ್ರಕಾರ ಈ 9 ದಿನಗಳಲ್ಲಿ ಕಾಣುವ ಕನಸು ಶುಭ ಸುದ್ದಿಗಳನ್ನ ತರುತ್ತವೆ. ದೇವಿಯು ಆನೆಯ ಮೇಲೆ ಆಗಮಿಸಿರುವ ಈ ನವರಾತ್ರಿಯಲ್ಲಿ ಯಾವ ಕನಸು ಶಕ್ತಿ, ಸಮೃದ್ಧಿ ಮತ್ತು ಶಾಂತಿಯ ಸಂಕೇತ? ಈ ರಹಸ್ಯವನ್ನು ಬಿಚ್ಚಿಡಲು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ನಿಮಗೆ ಈ ಕನಸುಗಳು ಬಿದ್ದಿವೆಯೇ? ಕಮೆಂಟ್ನಲ್ಲಿ ಹಂಚಿಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಮ್ಮ ಹಿಂದೂ ಧರ್ಮದಲ್ಲಿ ನವರಾತ್ರಿಯನ್ನು ಅತ್ಯಂತ ಪವಿತ್ರ ಮತ್ತು ಶುಭ ಸಮಯವೆಂದು ಪರಿಗಣಿಸಲಾಗುತ್ತದೆ. ಈ 9 ದಿನಗಳ ಉತ್ಸವವು ದುರ್ಗಾದೇವಿಯ 9 ಅವತಾರಗಳಿಗೆ ಸಮರ್ಪಿತವಾಗಿದೆ ಮತ್ತು ಈ ಸಮಯದಲ್ಲಿ ಭಕ್ತರು ದೇವಿಯ ಆಶೀರ್ವಾದವನ್ನು ಪಡೆಯಲು ಭಕ್ತಿಯಿಂದ ಪೂಜೆ, ಉಪವಾಸ ಮತ್ತು ಧ್ಯಾನದಲ್ಲಿ ತೊಡಗುತ್ತಾರೆ. 2025ರ ಶಾರದೀಯ ನವರಾತ್ರಿ ಸೆಪ್ಟೆಂಬರ್ 22ರಂದು ಆರಂಭವಾಗಿದ್ದು, ಈ ವರ್ಷ ದುರ್ಗಾದೇವಿಯು ಆನೆಯ ಮೇಲೆ ಸವಾರಿ ಮಾಡುತ್ತಾ ಭೂಮಿಗೆ ಆಗಮಿಸಿದ್ದಾರೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಇದು ಸಮೃದ್ಧಿ, ಶಾಂತಿ ಮತ್ತು ಸಕಾರಾತ್ಮಕತೆಯ ಸಂಕೇತವಾಗಿದೆ. ಈ ಪವಿತ್ರ ಸಮಯದಲ್ಲಿ ನಮ್ಮ ಮನಸ್ಸು ದೇವಿಯ ಭಕ್ತಿಯಲ್ಲಿ ತೊಡಗಿರುತ್ತದೆ. ಆದರೆ ಈ ಸಂದರ್ಭದಲ್ಲಿ ನಾವು ಕಾಣುವ ಕನಸುಗಳು ಕೂಡ ವಿಶೇಷ ಮಹತ್ವವನ್ನು ಹೊಂದಿರುತ್ತವೆ. ಸ್ವಪ್ನಶಾಸ್ತ್ರದ ಪ್ರಕಾರ ಕೆಲವು ಕನಸುಗಳು ದುರ್ಗಾದೇವಿಯ ಆಶೀರ್ವಾದದ ಸಂಕೇತವಾಗಿದ್ದು, ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರುತ್ತವೆ. ಈ ಲೇಖನದಲ್ಲಿ 2025ರ ನವರಾತ್ರಿ ಸಂದರ್ಭದಲ್ಲಿ ಕಾಣುವ ಶುಭ ಕನಸುಗಳ ಬಗ್ಗೆ ವಿವರವಾಗಿ ತಿಳಿಯೋಣ. ಜೊತೆಗೆ ಇವುಗಳ ಮಹತ್ವವನ್ನು ಅರ್ಥ ಮಾಡಿಕೊಳ್ಳೋಣ. ನವರಾತ್ರಿಯ ಮಹತ್ವ. ನವರಾತ್ರಿಯ 9 ದಿನಗಳು ದುರ್ಗಾದೇವಿಯ 9 ರೂಪಗಳಾದ ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಟ, ಕೂಷ್ಮಾಂಡ, ಸ್ಕಂದಮಾತಾ, ಕಾತ್ಯಾಯಿನಿ, ಕಾಳರಾತ್ರಿ, ಮಹಾಗೌರಿ ಮತ್ತು ಸಿದ್ಧಿದಾತ್ರಿಯನ್ನು ಪೂಜಿಸಲು ಸಮರ್ಪಿತವಾಗಿದೆ. ಈ 9 ರೂಪಗಳು ಶಕ್ತಿ, ಧೈರ್ಯ, ಜ್ಞಾನ, ಸಮೃದ್ಧಿ ಮತ್ತು ರಕ್ಷಣೆಯನ್ನು ಪ್ರತಿನಿಧಿಸುತ್ತವೆ. ಈ ಸಮಯದಲ್ಲಿ ಭಕ್ತರು ದೇವಿಯನ್ನು ಆರಾಧಿಸುವುದರಿಂದ ಕೌಟುಂಬಿಕ ಸಂತೋಷ, ಆರ್ಥಿಕ ಸ್ಥಿರತೆ ಮತ್ತು ಆಧ್ಯಾತ್ಮಿಕ ಶಾಂತಿಯನ್ನು ಪಡೆಯುತ್ತಾರೆ. 2025ರ ನವರಾತ್ರಿಯ ವಿಶೇಷತೆ ಎಂದರೆ ದುರ್ಗಾದೇವಿಯ ಆಗಮನವು ಆನೆಯ ಮೇಲೆ ಆಗಿದೆ. ಶಾಸ್ತ್ರಗಳ ಪ್ರಕಾರ ಆನೆಯ ಮೇಲೆ ಆಗಮಿಸುವ ದೇವಿಯು ಶಾಂತಿ, ಸಮೃದ್ಧಿ ಮತ್ತು ಸೌಭಾಗ್ಯವನ್ನು ತರುತ್ತಾಳೆ. ಈ ಸಮಯದಲ್ಲಿ ಕಾಣುವ ಕನಸುಗಳು ದೇವಿಯ ಆಶೀರ್ವಾದದ ಸೂಚನೆಯಾಗಿರಬಹುದು. ಆದರೆ ಎಲ್ಲ ಕನಸುಗಳು ಶುಭವಲ್ಲ. ಕೆಲವು ಕನಸುಗಳು ದೇವಿಯೊಂದಿಗೆ ಸಂಬಂಧವನ್ನು ಹೊಂದಿದ್ದರೆ ಮಾತ್ರ ಶುಭವೆಂದು ಪರಿಗಣಿಸಲಾಗುತ್ತದೆ. ಈ ವಿಡಿಯೋದಲ್ಲಿ ಆ ಕನಸುಗಳನ್ನು ಒಂದೊಂದಾಗಿ ವಿವರಿಸೋಣ ಮತ್ತು ಶುಭ ಕನಸುಗಳು ಮತ್ತು ಅವುಗಳ ಅರ್ಥ. ಸಾಕ್ಷಾತ್ ದುರ್ಗಾದೇವಿಯ ದರ್ಶನ. ನವರಾತ್ರಿಯ ಸಮಯದಲ್ಲಿ ಕನಸಿನಲ್ಲಿ ದುರ್ಗಾದೇವಿಯನ್ನು ಸಾಕ್ಷಾತ್ ದರ್ಶನ ಮಾಡುವುದು ಅತ್ಯಂತ ಶುಭ ಸಂಕೇತವಾಗಿದೆ. ದೇವಿಯ ಯಾವುದೇ ರೂಪವನ್ನು ಶೈಲಪುತ್ರಿಯಿಂದ ಸಿದ್ಧಿದಾತ್ರಿಯವರೆಗೆ ನೋಡಿದರೆ ಇದು ದೇವಿಯ ಆಶೀರ್ವಾದವನ್ನು ಸೂಚಿಸುತ್ತದೆ. ಸ್ವಪ್ನಶಾಸ್ತ್ರದ ಪ್ರಕಾರ ದೇವಿಯ ದರ್ಶನವು ನಿಮ್ಮ ಜೀವನದ ಎಲ್ಲ ಅಡೆತಡೆಗಳನ್ನು ದೂರ ಮಾಡುತ್ತದೆ. ಈ ಯಶಸ್ಸು ಮತ್ತು ಆರೋಗ್ಯ, ಸಂತೋಷದ ಸಂಕೇತವಾಗಿದೆ. ಉದಾಹರಣೆಗೆ, ಒಂದು ವೇಳೆ ನೀವು ಕನಸಿನಲ್ಲಿ ದುರ್ಗಾದೇವಿಯನ್ನು ಸಿಂಹದ ಮೇಲೆ ಕುಳಿತಿರುವ ರೂಪದಲ್ಲಿ ಶಸ್ತ್ರಾಸ್ತ್ರಗಳನ್ನು ಧರಿಸಿ ದಿವ್ಯ ಅಭಾಮಂಡಲದೊಂದಿಗೆ ಕಾಣಿಸಿಕೊಂಡರೆ ಇದು ನಿಮ್ಮ ಜೀವನದಲ್ಲಿ ಶಕ್ತಿ ಮತ್ತು ರಕ್ಷಣೆಯ ಸೂಚನೆಯಾಗಿದೆ. ಈ ಕನಸು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರುತ್ತದೆ ಮತ್ತು ನಿಮ್ಮ ಎಲ್ಲ ಕಷ್ಟಗಳು ಶೀಘ್ರದಲ್ಲಿ ಕೊನೆಗೊಳ್ಳುತ್ತವೆ ಎಂಬುದನ್ನು ಸೂಚಿಸುತ್ತದೆ. ಎರಡನೆಯದಾಗಿ, ಕಮಲದ ಹೂವು. ಕಮಲದ ಹೂವು ಲಕ್ಷ್ಮೀ ದೇವಿಯ ಜೊತೆಗೆ ದುರ್ಗಾದೇವಿಯೊಂದಿಗೂ ಸಂಬಂಧವನ್ನು ಹೊಂದಿದೆ. ನವರಾತ್ರಿಯ ಸಮಯದಲ್ಲಿ ಕನಸಿನಲ್ಲಿ ಕಮಲದ ಹೂವನ್ನು ನೋಡಿದರೆ ಇದು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ. ಕಮಲದ ಹೂವು ಸಮೃದ್ಧಿ, ಶಾಂತಿ ಮತ್ತು ಆಧ್ಯಾತ್ಮಿಕ ಜಾಗೃತಿಯ ಸಂಕೇತವಾಗಿದೆ. ಈ ಕನಸು ಆರ್ಥಿಕ ಲಾಭ, ಉದ್ಯೋಗದಲ್ಲಿ ಯಶಸ್ಸು ಅಥವಾ ಕೌಟುಂಬಿಕ ಸಂತೋಷವನ್ನು ಸೂಚಿಸುತ್ತದೆ. ಒಂದು ವೇಳೆ ನೀವು ಕನಸಿನಲ್ಲಿ ಕಮಲದ ಹೂವಿನಿಂದ ಅಲಂಕೃತವಾದ ದೇವಾಲಯವನ್ನು ಅಥವಾ ದೇವಿಯ ಕಮಲದ ಮೇಲೆ ಕುಳಿತಿರುವ ದೃಶ್ಯವನ್ನು ನೋಡಿದರೆ ಇದು ದೇವಿಯ ಸಾನ್ನಿಧ್ಯವನ್ನು ಮತ್ತು ಆಕೆಯ ಅನುಗ್ರಹವನ್ನು ಸೂಚಿಸುತ್ತದೆ. ಕಮಲದ ಹೂವಿನ ಕನಸು ನಿಮ್ಮ ಜೀವನದಲ್ಲಿ ಹೊಸ ಆರಂಭವನ್ನು ಸೂಚಿಸುತ್ತದೆ. ಉದಾಹರಣೆಗೆ, ನೀವು ಒಂದು ಹೊಸ ಉದ್ಯಮವನ್ನು ಆರಂಭಿಸಲು ಯೋಚಿಸುತ್ತಿದ್ದರೆ ಅಥವಾ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಈ ಕನಸು ಶೀಘ್ರದಲ್ಲಿ ಒಳ್ಳೆಯ ಸುದ್ದಿಗಳನ್ನು ತರುತ್ತದೆ ಎಂಬುದನ್ನು ತಿಳಿಯಿರಿ. ಕೆಂಪು ಅಥವಾ ಬಿಳಿ ಹೂವು. ಕನಸಿನಲ್ಲಿ ಕೆಂಪು ಅಥವಾ ಬಿಳಿ ಹೂವುಗಳನ್ನು ನೋಡುವುದು ದುರ್ಗಾದೇವಿಯ ಆಶೀರ್ವಾದದ ಸಂಕೇತವಾಗಿದೆ. ಕೆಂಪು ಹೂವು ಶಕ್ತಿ, ಧೈರ್ಯ ಮತ್ತು ಯಶಸ್ಸನ್ನು ಸೂಚಿಸುತ್ತದೆ.
ಆದರೆ ಬಿಳಿ ಹೂವು ಶಾಂತಿ, ಪರಿಶುದ್ಧತೆ ಮತ್ತು ಸಕಾರಾತ್ಮಕತೆಯನ್ನು ಸೂಚಿಸುತ್ತದೆ. ನವರಾತ್ರಿಯ ಸಮಯದಲ್ಲಿ ಈ ಹೂವುಗಳನ್ನು ಕನಸಿನಲ್ಲಿ ನೋಡಿದರೆ ಇದು ದೇವಿಯು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ತುಂಬುತ್ತಿದ್ದಾಳೆ ಎಂಬುದನ್ನು ತಿಳಿಯಿರಿ. ಉದಾಹರಣೆಗೆ, ನೀವು ದೇವಿಗೆ ಕೆಂಪು ಹೂವಿನ ಗಿರಿಯನ್ನು ಅರ್ಪಿಸುವ ದೃಶ್ಯವನ್ನು ಕನಸಿನಲ್ಲಿ ನೋಡಿದರೆ ಇದು ನಿಮ್ಮ ಜೀವನದಲ್ಲಿ ಧೈರ್ಯ ಮತ್ತು ಆತ್ಮವಿಶ್ವಾಸದ ಹೊಸ ಅಲೆಯನ್ನು ಸೂಚಿಸುತ್ತದೆ. ಬಿಳಿ ಹೂವಿನ ಕನಸು, ವಿಶೇಷವಾಗಿ ಜಾಜಿ ಅಥವಾ ಬಿಳಿ ಕಮಲದ ಹೂವು, ನಿಮ್ಮ ಮನಸ್ಸಿನ ಶಾಂತಿಯನ್ನು ಮತ್ತು ಆಧ್ಯಾತ್ಮಿಕ ಜಾಗೃತಿಯನ್ನು ಸೂಚಿಸುತ್ತದೆ. ಈ ಕನಸು ನಿಮ್ಮ ಜೀವನದಿಂದ ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡುತ್ತದೆ. ಇನ್ನು 4ನೇದು, ದುರ್ಗಾದೇವಿಯ ದೇವಸ್ಥಾನ. ನವರಾತ್ರಿಯ ಸಮಯದಲ್ಲಿ ಕನಸಿನಲ್ಲಿ ದುರ್ಗಾದೇವಿಯ ದೇವಸ್ಥಾನವನ್ನು, ದೇವಾಲಯದ ಗಂಟೆಯ ಶಬ್ದವನ್ನು ಅಥವಾ ಪೂಜೆಯ ದೃಶ್ಯವನ್ನು ನೋಡಿದರೆ ಇದು ಶುಭ ಸುದ್ದಿಗಳ ಆಗಮನವನ್ನು ಸೂಚಿಸುತ್ತದೆ. ಈ ಕನಸು ನಿಮ್ಮ ಜೀವನದಿಂದ ನಕಾರಾತ್ಮಕತೆಯನ್ನು ದೂರ ಮಾಡುತ್ತದೆ ಮತ್ತು ಒಳ್ಳೆಯ ಸುದ್ದಿಗಳನ್ನು ತರುತ್ತದೆ. ಉದಾಹರಣೆಗೆ, ನೀವು ಕನಸಿನಲ್ಲಿ ದೇವಾಲಯದಲ್ಲಿ ದೇವಿಯ ಆರತಿಯನ್ನು ನೋಡಿದರೆ ಅಥವಾ ಗಂಟೆ ಶಬ್ದವನ್ನು ಕೇಳಿದರೆ ಇದು ನಿಮ್ಮ ಜೀವನದಲ್ಲಿ ಹೊಸ ಆರಂಭವನ್ನು ಸೂಚಿಸುತ್ತದೆ. ಈ ಕನಸು ವಿಶೇಷವಾಗಿ ಆರ್ಥಿಕ ಸಮಸ್ಯೆಗಳಿಂದ ಬಳಲುತ್ತಿರುವವರಿಗೆ ಅಥವಾ ಯಾವುದೇ ಕೆಲಸದಲ್ಲಿ ತೊಡಕು ಎದುರಿಸುತ್ತಿರುವವರಿಗೆ ಶುಭ ಸಂಕೇತವಾಗಿದೆ. ಇನ್ನು 5ನೇದು, ಹರಿಯುವ ನೀರು ಅಥವಾ ಹರಿಯುವ ನದಿ. ಸ್ವಚ್ಛವಾದ ನೀರು, ನದಿ ಅಥವಾ ಜಲಪಾತವನ್ನು ಕನಸಿನಲ್ಲಿ ನೋಡುವುದು ದುರ್ಗಾದೇವಿಯ ಪರಿಶುದ್ಧ ಆಶೀರ್ವಾದವನ್ನು ಸೂಚಿಸುತ್ತದೆ. ಸ್ವಪ್ನಶಾಸ್ತ್ರದ ಪ್ರಕಾರ ಈ ಕನಸು ನಿಮ್ಮ ಅರ್ಥಕ್ಕೆ ನಿಂತ ಕೆಲಸಗಳು ಶೀಘ್ರದಲ್ಲಿ ಪೂರ್ಣಗೊಳ್ಳುತ್ತವೆ ಮತ್ತು ಮಾನಸಿಕ ಶಾಂತಿಯನ್ನು ಸೂಚಿಸುತ್ತದೆ. ನದಿಯ ಸ್ವಚ್ಛ ನೀರು ಜೀವನದ ಸಕಾರಾತ್ಮಕ ಹರಿವನ್ನು ಮತ್ತು ಪರಿಶುದ್ಧತೆಯನ್ನು ಸಂಕೇತಿಸುತ್ತದೆ. ಒಂದು ವೇಳೆ ನೀವು ಕನಸಿನಲ್ಲಿ ದೇವಿಯ ಚಿತ್ರವನ್ನು ಸ್ವಚ್ಛ ನದಿಯ ಬಳಿ ನೋಡಿದರೆ ಇದು ದೇವಿಯ ಅನುಗ್ರಹವನ್ನು ಮತ್ತು ನಿಮ್ಮ ಜೀವನದಲ್ಲಿ ಶಾಂತಿಯನ್ನು ತರುವ ಸಂಕೇತವಾಗಿದೆ. ಇನ್ನು 6ನೇದು, ದುರ್ಗಾದೇವಿಯ ವಾಹನ ಸಿಂಹ. ದುರ್ಗಾದೇವಿಯ ವಾಹನವಾದ ಸಿಂಹವು ಶಕ್ತಿ, ಧೈರ್ಯ ಮತ್ತು ಆತ್ಮವಿಶ್ವಾಸದ ಸಂಕೇತವಾಗಿದೆ. ನವರಾತ್ರಿಯ ಸಮಯದಲ್ಲಿ ಕನಸಿನಲ್ಲಿ ಸಿಂಹವನ್ನು ನೋಡಿದರೆ ಇದು ನಿಮ್ಮ ಜೀವನದಲ್ಲಿ ಗೆಲುವು ಮತ್ತು ಆತ್ಮವಿಶ್ವಾಸದ ಹೊಸ ಅಲೆಯನ್ನು ತರುತ್ತದೆ. ಈ ಕನಸು ವಿಶೇಷವಾಗಿ ಒಡ್ಡೊಡ್ಡಾಗಿ ಕೆಲಸ ಮಾಡುವವರಿಗೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುವವರಿಗೆ ಅಥವಾ ಜೀವನದಲ್ಲಿ ಸವಾಲುಗಳನ್ನು ಎದುರಿಸುತ್ತಿರುವವರಿಗೆ ಶುಭ ಸಂಕೇತವಾಗಿದೆ. ಸಿಂಹದ ರಭಸದ ರೂಪವು ದೇವಿಯ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ ಮತ್ತು ಈ ಕನಸು ನಿಮ್ಮ ಒಳಗಿನ ಶಕ್ತಿಯನ್ನು ಜಾಗೃತಗೊಳಿಸುತ್ತದೆ. ಕನಸುಗಳ ಆಧ್ಯಾತ್ಮಿಕ ಮಹತ್ವ. ಕನಸುಗಳು ಕೇವಲ ಯಾದೃಚ್ಛಿಕ ಚಿತ್ರಣಗಳಲ್ಲ, ಬದಲಿಗೆ ನಮ್ಮ ಆಂತರಿಕ ಮನಸ್ಸಿನ ಮತ್ತು ಆಧ್ಯಾತ್ಮಿಕ ಶಕ್ತಿಯ ಸಮಾಧಾನವಾಗಿದ್ದು, ನವರಾತ್ರಿಯಂಥ ಪವಿತ್ರ ಸಮಯದಲ್ಲಿ ಕಾಣುವ ಕನಸುಗಳು ದೇವಿಯ ಸಾನ್ನಿಧ್ಯವನ್ನು ಸೂಚಿಸುತ್ತದೆ. ಈ ಕನಸುಗಳು ಭಕ್ತರಿಗೆ ಆಶೀರ್ವಾದವನ್ನು, ಮಾರ್ಗದರ್ಶನವನ್ನು ಮತ್ತು ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರುತ್ತವೆ. ಈ ಕನಸುಗಳನ್ನು ಗಮನಿಸುವುದು ಮಾತ್ರವಲ್ಲ, ಅವುಗಳನ್ನು ಆಧ್ಯಾತ್ಮಿಕವಾಗಿ ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ. ಉದಾಹರಣೆಗೆ, ಒಂದು ವೇಳೆ ನೀವು ದೇವಿಯ ದರ್ಶನವನ್ನು ಕನಸಿನಲ್ಲಿ ಪಡೆದರೆ ಇದನ್ನು ದೇವಿಯ ಸಂದೇಶವೆಂದು ಪರಿಗಣಿಸಿ ದೇವಿಯ ಪೂಜೆಯನ್ನು ಮತ್ತಷ್ಟು ಭಕ್ತಿಯಿಂದ ಮಾಡಿ ಮತ್ತು ದೇವಿಯ ಆಶೀರ್ವಾದವನ್ನು ಪಡೆಯಲು ಧ್ಯಾನ ಮಾಡಿ. ನವರಾತ್ರಿಯ ಸಮಯದಲ್ಲಿ ಕನಸುಗಳನ್ನು ಗಮನಿಸಲು ಕೆಲವು ಸರಳ ಸಲಹೆಗಳು. ನವರಾತ್ರಿಯ ಸಮಯದಲ್ಲಿ ಶುಭ ಕನಸುಗಳನ್ನು ಕಾಣಲು ಕೆಲವು ಸರಳ ಮಾರ್ಗಸೂಚಿಗಳನ್ನು ಅನುಸರಿಸಬಹುದು. ಮೊದಲು, ಕನಸಿನ ಡೈರಿಯನ್ನು ಇರಿಸಿಕೊಳ್ಳಿ ಮತ್ತು ಎದ್ದ ತಕ್ಷಣ ನಿಮ್ಮ ಕನಸಿನಲ್ಲಿ ವಿವರಗಳನ್ನು ಟಿಪ್ಪಣಿಯಲ್ಲಿ ಬರೆಯಿರಿ. ಇದರಿಂದ ಕನಸಿನ ವಿವರಗಳನ್ನು ಮರೆಯುವುದಿಲ್ಲ. ಇದರ ಜೊತೆಗೆ ಧ್ಯಾನ ಮತ್ತು ಪೂಜೆಯ ಮೂಲಕ ದೇವಿಯ ಪೂಜೆಯನ್ನು ಭಕ್ತಿಯಿಂದ ಮಾಡಿ. ಇದು ನಿಮ್ಮ ಮನಸ್ಸನ್ನು ಶಾಂತಗೊಳಿಸುತ್ತದೆ ಮತ್ತು ಶುಭ ಕನಸುಗಳನ್ನು ಕಾಣಲು ಸಹಾಯ ಮಾಡುತ್ತದೆ. ಹಾಗಾಗಿ ನವರಾತ್ರಿಯ ಸಮಯದಲ್ಲಿ ಸಕಾರಾತ್ಮಕ ಮನಸ್ಸನ್ನು ಇಟ್ಟುಕೊಳ್ಳಿ. ಸಕಾರಾತ್ಮಕ ಚಿಂತನೆಯ ಮೂಲಕ ಶುಭ ಕನಸುಗಳನ್ನು ಆಕರ್ಷಿಸಿ. ಅಂತಿಮವಾಗಿ, ನಿದ್ರೆಯ ಸಮಯದಲ್ಲಿ ರಾತ್ರಿಯ ವೇಳೆ ಶಾಂತವಾದ ವಾತಾವರಣದಲ್ಲಿ ಮಲಗಿ ದೇವಿಯ ಧ್ಯಾನದೊಂದಿಗೆ ನಿದ್ರೆಗೆ ಜಾರಿರಿ. ಇದು ನಿಮ್ಮ ಕನಸುಗಳನ್ನು ಇನ್ನಷ್ಟು ಶುಭಕರಗೊಳಿಸುತ್ತದೆ. 2025ರ ಶಾರದೀಯ ನವರಾತ್ರಿಯ ಸಮಯದಲ್ಲಿ ಕಾಣುವ ಈ ಶುಭ ಕನಸುಗಳು ದುರ್ಗಾದೇವಿಯ ಆಶೀರ್ವಾದವನ್ನು ತರುತ್ತವೆ. ಈ ಕನಸುಗಳು ಕೇವಲ ಆಧ್ಯಾತ್ಮಿಕ ಸಂದೇಶವನ್ನು ಮಾತ್ರವಲ್ಲ, ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರುವ ಶಕ್ತಿಯನ್ನು ಹೊಂದಿದೆ. ದೇವಿಯ ಭಕ್ತಿಯೊಂದಿಗೆ ಈ ಕನಸುಗಳನ್ನು ಗಮನಿಸಿ ಮತ್ತು ಆಕೆಯ ಅನುಗ್ರಹವನ್ನು ಪಡೆಯಿರಿ. ನವರಾತ್ರಿಯ ಈ ಪವಿತ್ರ ಸಮಯದಲ್ಲಿ ದುರ್ಗಾದೇವಿಯ ಆಶೀರ್ವಾದದೊಂದಿಗೆ ನಿಮ್ಮ ಜೀವನವನ್ನು ಸಮೃದ್ಧಗೊಳಿಸಿ. ಜೈ ಲಕ್ಷ್ಮೀ ಮಾತಾ ಎಂದು ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಥ್ಯಾಂಕ್ ಯು ಸೋ ಮಚ್.